ನಮಸ್ಕಾರ. ಇಂದು ನಮ್ಮ ವಿಡಿಯೋದಲ್ಲಿ ನಾವು ನೋಡೋಣ ಭಾರತದ ಟಾಪ್ 5 ಪ್ರವಾಸಿ ತಾಣಗಳು, ಅಂದರೆ ಅತ್ಯುತ್ತಮವಾಗಿ ಭೇಟಿ ಕೊಡಬಹುದಾದ ಸ್ಥಳಗಳು. ಭಾರತ ಸಾಂಸ್ಕೃತಿಕ ವೈವಿಧ್ಯತೆ, ಇತಿಹಾಸ, ಪ್ರಕೃತಿ, ಆಹಾರ ಮತ್ತು ಕಲೆಗಳಿಂದ ತುಂಬಿರುವ ಒಂದು ಅದ್ಭುತ ದೇಶ. ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಹೀಗಾಗಿ ನಾವು ಈ ವಿಡಿಯೋದಲ್ಲಿ 5 ಪ್ರಖ್ಯಾತ ಪ್ರವಾಸಿ ತಾಣಗಳನ್ನು ನಿಮಗಾಗಿ ಆಯ್ಕೆ ಮಾಡಿದ್ದೇವೆ. ತಾಜ್ ಮಹಲ್. ಪ್ರೇಮದ ಪ್ರತೀಕವಾಗಿರುವ ತಾಜ್ ಮಹಲ್ ವಿಶ್ವದ 7 ಆಶ್ಚರ್ಯಗಳಲ್ಲಿ ಒಂದಾಗಿದೆ. ಇದರ ವಿಶೇಷತೆ ಏನೆಂದರೆ, ಶುದ್ಧ ಸುಣ್ಣದ ಕಲ್ಲಿನಿಂದ ನಿರ್ಮಿಸಲಾದ ಈ ಸ್ಮಾರಕವನ್ನು ಮೊಘಲ್ ಬಾದಶಾ ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ಗೆ ನೆನಪಾಗಿ ನಿರ್ಮಿಸಿದರು. ಇಲ್ಲಿ ಫೋಟೋ ತೆಗೆಯಲು ಅತ್ಯುತ್ತಮ ಸಮಯ ಅಂದರೆ ಬೆಳಗಿನ ಹೊತ್ತು ಅಥವಾ ಚಂದ್ರನ ಕಿರಣಗಳಿರುವ ಸಮಯದಲ್ಲಿ ಫೋಟೋ ತೆಗೆಯಲು ಅತ್ಯುತ್ತಮವಾಗಿದೆ. ಗೋವಾ, ಕಡಲ ತೀರದ ರತ್ನ. ಗೋವಾ ಎಂದರೆ ರಜಾ, ಮೋಜು ಮತ್ತು ಸಂಗೀತ. ಇದು ಭಾರತದ ಪ್ರವಾಸಿಗರ ಗಮ್ಯ ಸ್ಥಳಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಇದರ ವಿಶೇಷತೆ ಏನೆಂದರೆ, ಸೌಂದರ್ಯವಂತ ಕಡಲ ತೀರಗಳು, ಪಾರ್ಟಿಗಳು, ಪೋರ್ಚುಗೀಸ್ ಶೈಲಿಯ ಚರ್ಚ್ಗಳು ಮತ್ತು ಸೀ ಫುಡ್. ಇಲ್ಲಿಗೆ ಅತಿಯಾಗಿ ಜನರು ವಿಶ್ರಾಂತಿ ತಗೊಳ್ಳಲು, ಜಲಕ್ರೀಡೆ ಮತ್ತು ಸಂಜೆಯ ಸೂರ್ಯಾಸ್ತದ ಆನಂದಕ್ಕೆ ಹೆಚ್ಚಾಗಿ ಹೋಗುತ್ತಾರೆ. ಸೆಪ್ಟೆಂಬರ್ ಇಂದ ಮಾರ್ಚ್ ಅವಧಿಯೇ ಉತ್ತಮ ಸಮಯ ಇಲ್ಲಿಗೆ ಭೇಟಿ ನೀಡಲು. ಲೇಹ್ ಲಡಾಖ್, ಹಿಮಾಲಯದ ಮುತ್ತು. ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲದಷ್ಟು ಆಕರ್ಷಕ ದೃಶ್ಯಗಳನ್ನು ಈ ಪ್ರದೇಶ ಹೊಂದಿದೆ. ಇದರ ವಿಶೇಷತೆ ಏನೆಂದರೆ, ಹಿಮ ಪರ್ವತಗಳು, ಜಲಾಶಯಗಳು, ಬೈಕ್ ರೈಡಿಂಗ್ ಮತ್ತು ಬೌದ್ಧ ಮಂದಿರಗಳು ಇವೆ. ಇಲ್ಲಿಗೆ ಏಕೆ ಹೋಗಬೇಕೆಂದರೆ, ಸಾಹಸ ಮತ್ತು ಶಾಂತಿಯ ಸಂಯೋಜನೆಯನ್ನು ಅನುಭವಿಸಲು. ಇಲ್ಲಿಗೆ ಭೇಟಿ ನೀಡಲು ಸರಿಯಾದ ಸಮಯ ಅಂದರೆ ಜೂನ್, ಆಗಸ್ಟ್ ವೇಳೆಗೆ ಹವಾಮಾನ ಸೂಕ್ತವಾಗಿರುತ್ತದೆ. ಆ ಸಮಯದಲ್ಲಿ ಭೇಟಿ ನೀಡಬಹುದು. ಮೈಸೂರು, ಶ್ರೀ ಕೃಷ್ಣರಾಜ ಒಡೆಯರ ನಾಡು. ಇದು ಕೇವಲ ರಾಜಮಹಲುಗಳ ನಗರವಲ್ಲ, ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಪರಂಪರೆಯ ಕೇಂದ್ರವಾಗಿಯೂ ಆಗಿದೆ. ಇದರ ವಿಶೇಷತೆ ಮೈಸೂರು ಅರಮನೆ, ದಸರಾ ಹಬ್ಬ, ಚಾಮುಂಡಿ ಬೆಟ್ಟ ಹಾಗೂ ಸಾಂಸ್ಕೃತಿಕ ಬಜಾರುಗಳು. ಇಲ್ಲಿಗೆ ಯಾಕೆ ಹೋಗಬೇಕೆಂದರೆ, ಐತಿಹಾಸಿಕ ಸ್ಥಳಗಳು ಹಾಗೂ ಕರ್ನಾಟಕದ ಪರಂಪರೆಯನ್ನು ಅನ್ವೇಷಿಸಲು. ಅಕ್ಟೋಬರ್ನಲ್ಲಿ ದಸರಾ ವೇಳೆ ಭೇಟಿ ನೀಡುವುದು ಅತ್ಯುತ್ತಮ. ಸಮುದ್ರದ ರಹಸ್ಯಗಳು, ಪ್ರಸಿದ್ಧ ಬೀಚ್ಗಳು, ನೀಲಿ ಸಮುದ್ರ ಮತ್ತು ತಾಜಾ ಗಾಳಿ. ಅಂಡಮಾನ್ ಒಂದು ಪರಿಸ್ವರ್ಗ. ಸ್ಕೂಬಾ ಡ್ರೈವಿಂಗ್, ಸುಂದರ ದ್ವೀಪಗಳು, ಸೆಲ್ಯುಲರ್ ಜೈಲು ಮತ್ತು ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಯಾಕೆ ಹೋಗಬೇಕೆಂದರೆ, ನೈಸರ್ಗಿಕ ಶಾಂತಿ ಮತ್ತು ಜಲಮಜಲು ಚಟುವಟಿಕೆಗಳಿಗಾಗಿ. ಅಕ್ಟೋಬರ್ ಇಂದ ಮೇಯವರೆಗೆ ಉತ್ತಮ ಕಾಲಮಾನ. ಇಲ್ಲಿಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯ. ಇದು ಭಾರತದಲ್ಲಿ ಭೇಟಿ ನೀಡಬಹುದಾದ 5 ಅಗ್ರಗಣ್ಯ ಪ್ರವಾಸಿ ತಾಣಗಳ ಪಟ್ಟಿಯಾಗಿದೆ. ಪ್ರತಿಯೊಂದು ಸ್ಥಳವು ವಿಭಿನ್ನ ಅನುಭವ ನೀಡುತ್ತದೆ. ಇತಿಹಾಸದಿಂದ ಹಿಡಿದು ಸಾಹಸ, ಶಾಂತಿ, ಸಂಸ್ಕೃತಿ ಹಾಗೂ ಪ್ರಕೃತಿ ತನ್ಮಯವರೆಗೆ. ಧನ್ಯವಾದಗಳು.